ಚಿಕ್ಕವಳಿದ್ದಾಗ ನಾನು ಅಂದರೆ ನಾವು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ ಗೊತ್ತಾ, ಅಜ್ಜಿ ಮನೆ ದೊಡ್ಡಮ್ಮ ಮನೆ ಆ ಥರ. ಆವಾಗ ನಾನು ನನ್ನ ಕಸಿನ್ಸ್ ಎಲ್ಲ ಹೋಗ್ಬೇಕಾದ್ರೆ ನಾನು ಹೇಳ್ತಾ, ಅವಾಗ ನನಗೆ ಏನೂ ಗೊತ್ತೇ ಇಲ್ಲ ಅದು ಹೆಂಗೆ ಮಾಡ್ಲಿಂಗು ಏನು ಅದು ಇದು ಅಂತ. ಅವಾಗಲೇ ನಾನು ಪ್ಯಾರಾಗನ್ ಅಂತ ಏನೋ ಬರ್ತಿತ್ತು ಗೊತ್ತಾ, ಸ್ಲಿಪ್ಪರ್ಸ್, ಅದ್ರದ್ದು ಒಂದು ದೊಡ್ಡ ಹೋರ್ಡಿಂಗ್ ಹಾಕ್ತಿದ್ರು ಒಂದು ಯಾವುದೋ ಒಂದು ಹೀರೋ ಜೊತೆ ಅಥವಾ ಹೀರೋಯಿನ್ ಜೊತೆ. ನಾನು ನನ್ನ ಕಸಿನ್ಗೆ ಹೇಳ್ತಿದ್ದೆ, ಈಗ ನೋಡಿ ಅಲ್ಲಿ ಇದೆಯಲ್ಲ, ಅಲ್ಲಿ ನಾನೊಂದು ದಿನ ಇರ್ತೀನಿ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ನಾನು ಆ ಥರ ದೊಡ್ಡ ಹೋರ್ಡಿಂಗ್ಸಲ್ಲೆಲ್ಲ ಇರ್ತೀನಿ ಅಥವಾ ಮಾಡ್ಲಿಂಗ್ ಮಾಡ್ತೀನಿ ಅಂತ. ಅದು ಮ್ಯಾನಿಫೆಸ್ಟ್ ಆಯ್ತು ಅನ್ಸುತ್ತೆ ಎಲ್ಲೋ ಒಂದು ಕಡೆ. ಒಂದ್ಸಲಿ ಗೊತ್ತಿಲ್ಲದೇನೋ ಹೇಳಿದ್ರೆ ಅಷ್ಟು ದೇವತೆಗಳಷ್ಟು ಅಂತಾರೆ ಗೊತ್ತಾ. ಸೊ ಆ ಥರದ್ದೇನೋ ಒಂದು ಮ್ಯಾನಿಫೆಸ್ಟ್ ಆಯಿತು. ಸೊ ಅದು ಇವಾಗ ರೀಸೆಂಟ್ ಡೇಸಲ್ಲೆಲ್ಲ ಫುಲ್ಫಿಲ್ ಆಗ್ತಾ ಹೋಯಿತು. ಸೊ ಅದೇ ನನಗೆ ಆ ಥಾಟ್ ಬಂತು ಗೊತ್ತಾ, ನನಗೆ ಈ ಥರ ನಾನು ಇರಬೇಕಾ ಹೋರ್ಡಿಂಗಲ್ಲಿ ಅಂತ. ಹಂಗೆ ಬೆಳೀತಾ ಅದೇ ಹೇಳಿದೆ, ರಾಗಿಣಿ ಅವ್ರ ಎಕ್ಸಾಂಪಲ್ ಕೊಟ್ಟೆ. ಸೊ ಅವಾಗ ನನ್ನ ಮನಸ್ಸಲ್ಲಿ ಕೂತ್ಕೊಂತು, ಓಕೆ ನಾನು ಯಾಕೆ ಮಾಡ್ಲಿಂಗ್ ಟ್ರೈ ಮಾಡಬಾರ್ದು ಅಂತ. ಟ್ರೈ ಮಾಡಬಾರ್ದ ಅಂದ್ಕೊಂಡಿದ್ದೆ ಅಷ್ಟೇ. ಅದಾಗದೆ ನನಗೆ ಅವಕಾಶಗಳು ಬಂತು. ಸೊ ನಾನು ರ್ಯಾಂಪ್ ವಾಕ್ಸು ಅದು ಇದು ಓಕೆ ಬ್ಯೂಟಿ ಪೇಜೆಂಟಲ್ಲೆಲ್ಲ ವರ್ಕ್ ಮಾಡಿದೆ. ಸೊ ಐ ಗಾಟ್ ಕ್ರೌನ್ ಸಿಕ್ಕಿದ ನಂತರ ನನಗೆ ಈ ಥರದ್ದು ಒಂದು ಪ್ರಿಂಟೆಡ್ ಆ್ಯಡ್ ಶೂಟ್ಸ್ ಎಲ್ಲ ನನಗೆ ಕನೆಕ್ಟ್ ಆಯ್ತಾ ಹೋಯಿತು. ಬನ್ನಿ ನಿಮ್ಮ ಮುಖ ತುಂಬ ಚೆನ್ನಾಗಿದೆ ಮಾಡಿ ಅಂದ್ಕೊಂಡು ಅದಾಗದೇ ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಸೊ ರೈಟ್ ನೌ ಐ ಹ್ಯಾವ್ ಅರೌಂಡ್ 300 ಹೋರ್ಡಿಂಗ್ಸ್ ಆಲ್ ಓವರ್ ಕರ್ನಾಟಕ. ವಾವ್, ವೆರಿ ನೈಸ್, ಗುಡ್ ಟು ನೋ ದ್ಯಾಟ್. ಸೊ ಈಗ ಮಾಡ್ಲಿಂಗ್ ಅಂತ ಹೇಳಿ ಈಗ ನೀವು ಬ್ಯೂಟಿ ಪೇಜೆಂಟ್ ಬಗ್ಗೆ ಕೂಡ ಮಾತಾಡಿದ್ರಿ. 2016 ಪ್ರಿನ್ಸಸ್ ಕರ್ನಾಟಕ ಬ್ಯೂಟಿ ಪೇಜೆಂಟ್ ವಿನ್ ಮಾಡ್ತೀರಿ. ಸೊ ಆ ಅನುಭವ ಹೇಗಿತ್ತು, ಆ ಮೊಮೆಂಟ್ನ ನೆನೆಸ್ಕೊಳ್ಳಿ. ಆ್ಯಂಡ್ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಇತ್ತು, ಆ್ಯಂಡ್ ನೀವು ಆಯ್ಕೆ ಆದ್ರಿ ಅಂದರೆ ನೀವೇ ಆಯ್ಕೆ ಆದ್ರಿ ಅನ್ನೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ಆ್ಯಕ್ಚುಲಿ ಆ ಕಾರಣ ನಂಗೆ ಇವಾಗ್ಲೂ ತುಂಬ ನಿಗೂಢ ಅನಿಸುತ್ತೆ. ಇದು ರಾಂಗ್ ಸ್ಟೇಟ್ಮೆಂಟಾ ಅಥವಾ ಏನೋ ನಂಗೆ ಗೊತ್ತಿಲ್ಲ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಬ್ಯೂಟಿಫುಲ್ ಗರ್ಲ್ಸು, ಅದೇ ತುಂಬ ಜನ ಸುಂದರವಾಗಿರೋ ಹೆಣ್ಮಕ್ಳಿದ್ರು. ನನಗೆ ಬರಬಾರ್ದು ಅಂತ ಅಲ್ಲ, ಐ ಮೀನ್ ಐ ಆಮ್ ಆಲ್ಸೋ ಬ್ಯೂಟಿಫುಲ್. ಬಟ್ ಕೆಲವೊಂದು ಜಡ್ಜಸ್ ನೋಡ್ತಾರೆ. ಸೊ ಇವಾಗ ನಾನು ಜ್ಯೂರಿ ಮೆಂಬರಾಗಿ ವರ್ಕ್ ಮಾಡೋದ್ರಿಂದ ಅವ್ರ ಆ್ಯಟಿಟ್ಯೂಡ್ ಅಥವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್, ಬ್ಯೂಟಿ ಒಂದೇ ಎಲ್ಲ ಕೌಂಟ್ ಆಗಲ್ಲ. ಸೊ ನನ್ನಲ್ಲಿ ತುಂಬ ಕಾನ್ಫಿಡೆನ್ಸ್ ಇತ್ತು ಅಂತ ನನಗನ್ಸುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ತುಂಬ ಓವರ್ ಕಾನ್ಫಿಡೆನ್ಸೇ ಜಾಸ್ತಿ. ಯಾಕಾಗಲ್ಲ, ಏನಿಗೆ ಮಾಡೋಕ್ಕಾಗಲ್ಲ, ಏನಿಗೆ ಬರಲ್ಲ, ನಾನು ಆಮೇಲೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಲ್ಲ, ಆಲ್ರೆಡಿ ಆಗೋಗಿದೆ ಅಂತ ಭಾವಿಸ್ತೀನಿ. ಐ ಯೂಸ್ ಟು ಕನೆಕ್ಟ್ ವಿತ್ ಕಮ್ಯುನಿಕೇಶನ್ ವಿತ್ ಯೂನಿವರ್ಸ್. ಆಗಿದೆ, ಈಗ ಆಲ್ರೆಡಿ ಆಗಿದೆ ನನ್ನ ಲೈಫಲ್ಲಿ, ಏನೋ ಬೇಕು ನನ್ನ ಹತ್ರ ಇದು ಆಲ್ರೆಡಿ ಇದೆ ಅಂತ ಭಾವಿಸ್ತೀನಿ. ಸೊ ಬಹುಶಃ ಅದು ಹೆಲ್ಪ್ ಆಯ್ತಾ ಅಂತ ಅನಿಸುತ್ತೆ, ಮ್ಯಾನಿಫೆಸ್ಟೇಷನ್.